ಹಾ, ಕೊನೆಯ ಪ್ರಶ್ನೆ. ದೈವವನ್ನ ಅಂದ್ರೆ ರೀಲ್ಸ್ ಶೋಕಿಗಾಗಿ ಅನುಕರಣೆಯನ್ನ ಮಾಡುವವರು. ಸೊ ನಂಬಿಕೆಗಳಿದಾವ, ಇದರಿಂದ ಅಪಾಯ ಆಗುತ್ತೆ, ದೈವದ ವೇಷವನ್ನ ಹಾಕೊಂಡ್ರೆ ಅಪಾಯ ಆಗುತ್ತೆ, ಈ ರೀತಿಯ ಏನಾದ್ರು ಉದಾಹರಣೆಗಳು? ನೋಡಿ, ಎಲ್ಲ ಆರಾಧನಾ ಪದ್ಧತಿ ಬಗ್ಗೆ ನಮಗೆ ಗೌರವ ಬೇಕು, ನಾವು ಅವಹೇಳನ ಮಾಡಬಾರ್ದು. ಈ ರೀತಿ ಆದ್ರೆ ನಾಳೆ ಜನರಿಗೆ ಅವಹೇಳನ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ನಾವು ಆ ರೀತಿ ಅದನ್ನ ಮಾಡಬಾರ್ದು. ಆ ಸಂದರ್ಭದಲ್ಲಿ ಸಿನಿಮಾ ಕಥೆಯು ಅದಕ್ಕೆ ಪೂರಕವಾಗಿದ್ದಾಗ ಮಾಡಿದ್ರೆ ತಪ್ಪೋ ಸರಿಯೋ ಮುಂದೆ ಹೇಳ್ಬೇಕು ಮುಂದಿನವರು. ಈಗ ದೃಶ್ಯ ಮಾಧ್ಯಮದಲ್ಲೇ ತರುವುದೇ ತಪ್ಪ ಹೇಳುದೊಂದು ಪ್ರಶ್ನೆ ಇದೆ. ಅದು ಸಿನಿಮಾದಿಂದ, ನಾಟಕದಿಂದ ಹಿಡಿದು ಯಕ್ಷಗಾನದಿಂದ ಹಿಡಿದು ಪ್ರಶ್ನೆ ಇದೆ. ಅಲ್ಲೇ ನಿಲ್ಲಿಸ್ಬೇಕು ಅದನ್ನ, ತಪ್ಪಾದ್ರೆ. ಆದ್ರೆ ನಿಲ್ಲಿಸುವುದು ಸುಲಭ ಅಲ್ಲ. ಈಗ ದೇವರುಗಳನ್ನೆಲ್ಲ ಮೊದಲೇ ತಂದಾಗಿದೆ, ನಾಟಕಗಳಲ್ಲಿ ಎಲ್ಲ ದೈವಗಳನ್ನು ತಂದಾಗಿದೆ ಅಲ್ವಾ. ಪರಿವರ್ತನೆ ಜಗನಿಯಮ ನಮ್ಮ ದೈವಗಳ ಕಾರಣಿಕವನ್ನು ದೃಶ್ಯ ಮಾಧ್ಯಮದ ಮೂಲಕ ಹೊರ ಜಗತ್ತಿಗೆ ತೋರಿಸಿದ್ರೆ ತಪ್ಪೇನಿದೆ? ಮೊದಲು ಬರವಣಿಗೆ ಇರಲಿಲ್ಲ, ಈಗ ನಾವು ಬರೆದು ಹೇಳಿದೆವು ಕಥೆಗಳನ್ನ, ತಪ್ಪೇನಿದೆ ಅದರಲ್ಲಿ? ದೈವಗಳಿಗೆ ಮನಸ್ಸಿರುವ ಕಾರಣವೇ ನಮಗೆ ಅವುಗಳು ಕಥೆಯನ್ನು ಒದಗಿಸಿಕೊಡುದು, ಅನುವು ಮಾಡಿಕೊಡುದಲ್ವಾ. ಇಲ್ಲಾಂದ್ರೆ ಅಲ್ಲಲ್ಲೇ ನಿಲ್ಲಿಸುದಿಲ್ವಾ ನಮಗೆ? ಕೆಲವರು ಒಂದ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ದೈವಗಳು ಕರಾವಳಿ ಭಾಗಕ್ಕೆ, ಆ ದೈವದ ನಂಬಿಕೆ ಕರಾವಳಿ ಭಾಗಕ್ಕಷ್ಟೇ ಸೀಮಿತ, ಅಲ್ಲಿಂದ ಎಲ್ಲೂ ಕೂಡ ವಿಸ್ತರಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ದೈವಕ್ಕೆ ಯಾಕೆ ಬೇಕು ಪ್ರಚಾರದ ಇದು ಅನ್ನುವಂಥದ್ದು? ಈಗಾಗಲೇ ಅಲ್ಲಿನ ಜನ ನಂಬಿ ಆಗಿದೆ, ಅವರ ಬದುಕಿನ ಭಾಗ ಆಗಿದೆ. ಸೊ ಹೀಗಿರುವಾಗ ಸಿನಿಮಾದ ಮೂಲಕ ತೋರಿಸುವಂತ ಅಗತ್ಯತೆ ಏನಿದೆ ಅನ್ನುವಂತ ಪ್ರಶ್ನೆ. ಯಾವ ದೈವ ಕೂಡ ಯಾವ ಭಾಗಕ್ಕೆ ಸೀಮಿತ ಅಲ್ಲ. ಇಷ್ಟ ತನಕ ಅದು ಕರಾವಳಿಗೆ ಸೀಮಿತ ಆಗಿತ್ತು. ಯಾಕೆ ಅಂದ್ರೆ ಇಲ್ಲಿ ಏರಿಯಾ ಆಫ್ ಐಸೋಲೇಷನ್ ಅಂತ ಹೇಳ್ತೇವೆ ನಾವು. ಏರಿಯಾ ಆಫ್ ಐಸೋಲೇಷನ್ ಮತ್ತೆ ಏರಿಯಾ ಆಫ್ ಅಟ್ರಾಕ್ಷನ್ ಎರಡು ಸಮಾಜಶಾಸ್ತ್ರೀಯ ಸಿದ್ಧಾಂತಗಳು ಇಲ್ಲಿ ಅನ್ವಯ ಆಗ್ತದೆ. ಏರಿಯಾ ಆಫ್ ಐಸೋಲೇಷನ್ ಅಂದ್ರೆ ಸುತ್ತಮುತ್ತ ಘಟ್ಟ, ಇನ್ನೊಂದು ಕಡೆ ಸಮುದ್ರ. ಹಾಗಾಗಿ ಹೊರ ಜಗತ್ತಿನ ಪರಿಚಯ ಇಲ್ಲಿ ಆಗ್ಲಿಲ್ಲ, ಹಾಗೆ ಕೊಡಕೊಳ್ಳುವಿಕೆ ಆಗ್ಲಿಲ್ಲ, ಹೊರ ಪ್ರಸಾರ ಆಗ್ಲಿಲ್ಲ ಇಲ್ಲಿಯ ಸಂಸ್ಕೃತಿ. ಇನ್ನೊಂದು ಏರಿಯಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೇವೆ. ಇಲ್ಲಿ ತುಳು ಭಾಷೆಯಲ್ಲಿದೆ ನಿಗೂಢವಾದ ಆರಾಧನೆ, ಕಾಡಿನಲ್ಲಿ ನಡೀತಾ ಇದ್ದದ್ದು. ದೈವಸ್ಥಾನದಲ್ಲಿ ಇರ್ಲಿಲ್ಲ. ಆ ರಾತ್ರಿ ಕತ್ತಲಿನಲ್ಲಿ ಕಾಡಿನಲ್ಲಿ ಗುಳಿಗಬನದ ಎದುರುಗಡೆ ಕೋಲ ಆಗ್ತಾ ಇದ್ದಿದ್ದು. ಹಾಗೆ ಭಯ ಅದರ ಬಗ್ಗೆ. ಹಾಗಾಗಿ ಅದರ ಬಗ್ಗೆ ಯಾರು ಸುದ್ದಿಗೆ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಭಾಷಿಕವಾಗಿ, ಭೌತಿಕವಾಗಿ ಇದು ಏರಿಯಾ ಆಫ್ ಐಸೋಲೇಟ್ ಆಗಿತ್ತು ಇಲ್ಲಿ. ಹಾಗಾಗಿ ಹೊರ ಜಗತ್ತಿಗೆ ಗೊತ್ತಿರ್ಲಿಲ್ಲ. ಕಾಲಕ್ರಮೇಣ ಯಕ್ಷಗಾನದಲ್ಲಿ ಬಂತು, ಕನ್ನಡಿಗರಿಗೆ ಗೊತ್ತಾಯ್ತು, ಸಿನಿಮಾದಲ್ಲಿ, ನಾಟಕದಲ್ಲಿ ಬಂತು, ಹೊರ ಜಗತ್ತಿಗೆ ಗೊತ್ತಾಯ್ತು. ತುಳು ನಾಟಕಗಳೇ ಬಂತು, ಆಮೇಲೆ ಕನ್ನಡ ನಾಟಕಗಳು ಬಂದು ಸಿನಿಮಾ ತುಳುವಿನಲ್ಲಿ ಬಂತು ಶುರು, ದೈವ ಆರಾಧನೆಗೆ ಸಂಬಂಧಿಸಿ. ಕಾಂತಾರ ತುಂಬಾ ಫೇಮಸ್ ಆಯ್ತು, ಹಾಗಾಗಿ ಹೊರ ಜಗತ್ತಿಗೆ ಗೊತ್ತಾಯ್ತು. ಆ ಏರಿಯಾ ಆಫ್ ಐಸೋಲೇಟ್ ಏನಿದೆ ಅದು ಸರಿ ಆಯ್ತು. ಒಂದು ಭೌತಿಕವಾಗಿ ರಸ್ತೆಗಳಾದವು, ವಿಮಾನಗಳಾದವು ಓಡಾಡ್ಲಿಕ್ಕೆ. ಭಾಷೆಯ ನಿರ್ಬಂಧ ಕಡಿದು ಹೋಯ್ತು, ಕನ್ನಡ ಭಾಷೆಯಲ್ಲಿ ಬಂತು. ಹಾಗಾಗಿ